ನೋಡಿ ಇದಾಗಿದೆ. ಈಗ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫುಡ್ ಗುಡ್ ಕನ್ನಡ. ಸೊ ತುಂಬಾ ದಿವಸ ಆಗಿತ್ತು ಯಾವುದೇ ನಾನ್ ವೆಜ್ ರೆಸಿಪಿ ಮಾಡಿರಲಿಲ್ಲ, ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಆಬ್ವಿಯಸ್ಲಿ ಇವತ್ತು ಸಂಡೇ, ಸೊ ನಾವೆಲ್ಲೂ ಆಚೆ ಹೋಗಿಲ್ಲ ಏನು ತಿನ್ನೋಕ್ಕೆ. ಯಾಕಂದ್ರೆ ನಮ್ಮ ಮಮ್ಮಿ ಇವತ್ತು ಫಿಶ್ ಸಾಂಬಾರ್ ಒಂದು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಬನ್ನಿ ವೀಕ್ಷಕರೇ, ಇವತ್ತು ಮೀನಿನ ಸಾಂಬಾರ್ ಹೇಗೆ ಮಾಡೋದು ಅಂತ ರೆಸಿಪಿ ಮತ್ತು ಹೇಗೆ ಮಾಡೋದು ಎರಡನ್ನೂ ನಾನು ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ, 1 kg ಮೀನು ತಗೊಂಡಿದ್ದೀನಿ. ಇದು ಏನಂದ್ರೆ ಟೊಮೊಟೊ ಕೂಡ ಕಟ್ ಮಾಡಂಗಿಲ್ಲ, ಈರುಳ್ಳಿ ಕಟ್ ಮಾಡಂಗಿಲ್ಲ, ಬೆಳ್ಳುಳ್ಳಿ ಕೂಡ ಕಟ್ ಮಾಡಂಗಿಲ್ಲ, ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಂಗಿಲ್ಲ. ನಾವು ಹಾಗೆ ಅದನ್ನೆಲ್ಲ ಜಜ್ಜಿ ನೋಡಿ, ಕೈಯಲ್ಲಿ ಟೊಮೊಟೊನ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ ನೋಡಿ. ಇದು ತೆಂಗಿನಕಾಯಿ ಹಾಲು, ರುಬ್ಬಿ ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಈರುಳ್ಳಿ, ಇದು ಸಾಂಬಾರ್ ಈರುಳ್ಳಿ, ನಾನು ಸಣ್ಣದಾಗಿ ಬರುತ್ತೆ, ಅದೊಂದು 1/4 kg ತಗೊಂಡು ಚೆನ್ನಾಗಿ ಚೆಚ್ಕೊಂಡಿದ್ದೀನಿ ಒರಳಲ್ಲಿ. ಮತ್ತು ಬೆಳ್ಳುಳ್ಳಿ ಇದನ್ನು ಅಷ್ಟೇ ಕೂಡ ಚೆಚ್ಕೊಂಡಿದ್ದೀನಿ. ಮತ್ತು 1-2 ಎಲೆ ಕರಿಬೇವು, 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮೀನ್ ಸಾರಿಗೆ ಮುಖ್ಯವಾದದ್ದು ಹುಣಸೆಹಣ್ಣು. ನೋಡಿ, ಹುಣಸೆಹಣ್ಣ ಚೆನ್ನಾಗಿ ನೆನೆಸಿ ಕಿವುಚಿಟ್ಕೊಂಡಿದ್ದೀನಿ. ಮತ್ತು ಈ ಮೀನನ್ನ ಸ್ವಲ್ಪ ಉಪ್ಪು ಅರಿಶಿನ 2 ಹಾಕಿ ಬೆರೆಸ್ಕೊಂಡು ನೆನೆಯಕ್ಕೆ ಇಟ್ಟಿದ್ದೀನಿ. ಬೆರೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೆನೆಯೋದೇನು ಬೇಕಾಗಿಲ್ಲ, ಸಾರ್ಗಾಗಿ ಹಾಕ್ಬೋದು. ತೊಳೆದು ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆಗೆ ಸಾಸಿವೆ, ಮೆಂತ್ಯ, ಒಗ್ಗರಣೆಗೆ ಬೇಕಾದಷ್ಟು, ಸಾರಿಗೆ ಬೇಕಾದಷ್ಟು ಎಣ್ಣೆ, ಅರಿಶಿನ ಪುಡಿ, ಖಾರ ಪುಡಿ, ಗರಂ ಮಸಾಲ, ಇವಿಷ್ಟು ಮೀನು ಸಾರು ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು. ಈಗ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸ್ಟವ್ ಹಚ್ಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾಯ್ಲಿ. ಬಾಣಲಿ ಕಾದಿದೆ, ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ಲಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಜೊತೆ ಮೆಂತ್ಯ ಹಾಕೋತಾ ಇದ್ದೀನಿ. ಮೀನು ಸಾರಿಗೆ ಮೆಂತ್ಯ ಹಾಕಲೇಬೇಕು. ಮೆಂತ್ಯ ಒಂದು ಅರ್ಧ ಸ್ಪೂನ್ ಹಾಕಿ, ಸಾಸಿವೆ 1 ಸ್ಪೂನ್ ಹಾಕೋಣ. ಈಗ ಕರಿಬೇವು ಹಾಕೋಣ. ಈರುಳ್ಳಿ ನೋಡಿ ಚೆನ್ನಾಗಿ ಚೆಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಮಾಮೂಲಿ ಈರುಳ್ಳಿ ತಗೋಬೋದು. ಸಾಂಬಾರ್ ಈರುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು. ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ 1-3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅದು ಕೂಡ ನೋಡಿ ನನ್ನ ಕೈಯಲ್ಲಿ ಇದೇ ಥರ, ನೋಡಿ ಕೈಯಲ್ಲಿ ಈ ಥರ ಮಾಡಾಕ್ತಾ ಇದ್ದೀನಿ. ಇದು ಕೂಡ ನಾನು ಕಟ್ ಮಾಡಲ್ಲ. ಚೆನ್ನಾಗೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ವಾಸನೆ ಚೆನ್ನಾಗಿ ಹೋಗ್ಲಿ ಅಲ್ಲಿ ಅಂತ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಚೆನ್ನಾಗಿ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಖಾರ ಪುಡಿ, ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ. ನೋಡಿ, ದೊಡ್ಡ ಸ್ಪೂನಲ್ಲಿ ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. 2 ಸ್ಪೂನು ಧನಿಯಾ ಪುಡಿ, 1 2 3 ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ನೋಡಿ 1/2 ಸ್ಪೂನ್ ಹಾಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕಿವುಚಿ ಇಟ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಹಾಕೋಣ. ನೋಡಿ, ಕಿವುಚಿ ಚೆನ್ನಾಗಿ ರಸ ತೆಗೆದಿಟ್ಕೊಂಡಿದ್ದೀನಿ. ಟೊಮೊಟೊ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾಟಿ ಟೊಮೊಟೊನೇ ತಗೋಬೇಕು, ಹುಳಿ ಇರುತ್ತೆ. ಪಾರಂ ಟೊಮೊಟೊ ಆದ್ರೆ ಸಿಹಿ ಬಂದ್ಬಿಡುತ್ತೆ. ಮೀನ್ ಸಾರು ಮೇಯ್ನ್ ಇರೋದೇ ಹುಳಿ. ನೋಡಿ, ಈಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಹುಣಸೆ ಹುಳಿ ಸೇರಿಸ್ಕೊಳ್ಳೋಣ ನಾವು. ನೋಡಿ ಥರ ಆಗಿದೆ. ನೋಡಿ, ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ ಹುಣಸೆ ಹುಳಿ. ಮೀನು ಸಾರಿಗೆ ಸ್ವಲ್ಪ ಜಾಸ್ತಿನೇ ಹುಣಸೆ ಹುಳಿ ಹಾಕ್ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನು ನೀರು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಕುದೀಲಿ. ಉಪ್ಪು ಹಾಕೋಣ. ನೋಡಿ, ಈಗ ನೀರೆಲ್ಲ ಹಾಕೊಂಡಿದ್ದೀನಿ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಮೀನು ಕಲಸುವಾಗ ಮೀನಿಗೆ ಉಪ್ಪು ಹಾಕಿ ಕಲಸಿಟ್ಟಿದ್ದೀವಿ. ನಾವು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಕಲಸಿಟ್ಟಿದ್ದೀವಿ. ಆದ್ರಿಂದ ಉಪ್ಪು ನೋಡಿ ಹಾಕೊಳ್ಳಿ. ಅಷ್ಟು ಹಾಕಿರ್ತೀನಿ. ಆಮೇಲೆ ನಾವು ಕುದಿಯುವಾಗ ನಾವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇನ್ನೊಂದ್ಸರಿ ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಆಮೇಲೆ ಮೀನು ಹಾಕಬೇಕು. ಆದ್ರಿಂದ ಇಷ್ಟು ಹಾಕಿರ್ತೀನಿ. ಆಮೇಲೆ ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ. ಕುದಿ ಬರಲಿ ಈಗ ಸಾಂಬಾರು. ನೋಡಿ, ಸಾರು ಕುದಿ ಬಂದಿದೆ, ಚೆನ್ನಾಗಿ ಕುದೀತೈತೆ. ಈ ಟೈಮಲ್ಲಿ ನಾನು ರುಬ್ಬಿ ಕಾಯಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ, ಕಾಯಲ್ಲಿ ಹಾಕ್ತಾ ಇದ್ದೀನಿ. ಕಾಯಲ್ಲಿ ಹಾಕೋದ್ರಿಂದ ಸಾರು ಗಟ್ಟಿ ಬರುತ್ತೆ, ಜಾಸ್ತಿ ಆಗುತ್ತೆ ಸಾರು. ಇನ್ನು ಒಬ್ಬೊಬ್ರು ಕಾಯಲ್ಲಿ ಹಾಕದೆ ಕೂಡ ಮಾಡ್ಕೋಬಹುದು. ಸ್ವಲ್ಪ ಕಾಯಲ್ಲಿ ಹಾಕಿಲ್ಲ ಅಂದರೆ ತೆಳ ಬರುತ್ತೆ. ಅದಕ್ಕೋಸ್ಕರ ನಾನು ಗಟ್ಟಿ ಬರಲಿ ಅಂತ ಕಾಯಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಈ ಟೈಮಲ್ಲಿ ಕಾಯಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಕುದಿಲಿ. ಕಾಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕುದಿಬೇಕು, ಚೆನ್ನಾಗಿ ಬೇಯಬೇಕಾಗುತ್ತೆ ಸಾಂಬಾರು. ಬೇಯಕ್ಕೆ ಬಿಟ್ಟಿದ್ದೀನಿ, ಬೇಯಲಿ. ಇದೆಲ್ಲ ಬೆಂದಾದ್ಮೇಲೆ ನಾವು ಮೀನು ಹಾಕೋಬೇಕಾಗುತ್ತೆ. ಕೊನೆಯದಾಗ ಒಂದ್ಸರಿ ರುಚಿ ನೋಡ್ಕೊತೀನಿ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಆಮೇಲೆ ಮೀನು ಹಾಕಬೇಕು. ಮೀನು ಹಾಕಿದ್ಮೇಲೆ ನಾವು ಉಪ್ಪು ಸೇರಿಸ್ತೀವಿ, ಖಾರ ಸೇರಿಸ್ತೀವಿ ಅಂದ್ರೆ ಆಗಲ್ಲ. ಚೆನ್ನಾಗಿ ಕುದಿ ಬಂದಾಗ ಕಾಯಲ್ಲಿ ಬಿಟ್ಟಿರ್ತೀವಿ, ಅದು ಕೂಡ ಚೆನ್ನಾಗಿ ಬೆಂದಾಗ ಉಪ್ಪು ಖಾರ ನೋಡಿಕೊಂಡು ನಾವು ಮೀನು ಸೇರಿಸ್ಕೊಳ್ಳೋಣ. ಈಗ ಕುದೀಲಿ. ನೋಡಿ, ಕುದಿ ಬರ್ತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ. ಸಾಂಬಾರು ಮಾತ್ರ ಮೀನು ಸಾಂಬಾರು ವಾಸನೆಗೆ ಹೊಟ್ಟೆ ಹಸಿತಾಯ್ತು. ಈಗ್ಲೇನೆ ಉಪ್ಪು ಖಾರ ಚೆಕ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಾಗಿದೆ ಮಾತ್ರ, ಗಮ್ಮಂತೈತೆ ಸಾಂಬಾರು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದೈತೆ. ಈಗ ನಾವು ಮೀನು ಹಾಕೊಳ್ಳೋಣ. ಬೆಂದಿದೆ ಕೂಡ ಸಾಂಬಾರು. ಒಂದೊಂದಾಗಿ ಮೀನು ಹಾಕೊಳ್ಳೋಣ. ಈಗ ಮೀನು ಹಾಕ್ಬಿಟ್ಟು ಕಲಸೋ ಹಂಗಿಲ್ಲ, ಸೌಟ್ ಹಾಕೋಂಗಿಲ್ಲ. ಮುಚ್ಚಿಬಿಟ್ಟು 10 ನಿಮಿಷ 12 ನಿಮಿಷ ಅಷ್ಟೇ, ಜಾಸ್ತಿ ಬೇಯಿಸಂಗಿಲ್ಲ. ಈಗ ಮುಚ್ಚಿಬಿಟ್ಟು ಸುದ್ದಿಗೆ ಹೋಗೋದಿಲ್ಲ ನಾನು. ನೋಡಿ, ಒಂದು 8 ನಿಮಿಷ ಆಗಿದೆ. 8 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಬೆಂದಿದೆ ಈಗ ಸಾರು. ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಆಫ್ ಮಾಡ್ಬಿಡ್ತೀನಿ. ಹಬೇಲ್ ಕೂಡ ಬೆಂದ್ಕೊಂಡ್ಬಿಡುತ್ತೆ. 7-8 ನಿಮಿಷ ಸಾಕು, ಅದಕ್ಕೆ ಮೇಲೆ ಬೇಯಿಸ್ಬೇಡ್ರಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಆಫ್ ಮಾಡ್ಬಿಡ್ತೀನಿ. ಆಫ್ ಮಾಡ್ಬಿಟ್ಟು ಒಂದು 10 ನಿಮಿಷ ತೆಗೆಯಕ್ಕೆ ಹೋಗ್ಬಾರ್ದು. ಅದು ಚೆನ್ನಾಗಿ ಮೀನು ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡು
ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. 10 ನಿಮಿಷ ತೆಗಿಯಲ್ಲ. ನೋಡಿ ಮೀನ್ ಸಾಂಬಾರಾಗಿದೆ, ತುಂಬಾ ಚೆನ್ನಾಗಿದೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ ಮತ್ತು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಧನ್ಯವಾದಗಳು. ನಮಸ್ಕಾರ.